ದೇಶದ ಯುವಜನತೆ ವಿದ್ಯಾರ್ಥಿಗಳು ಈಗಲೂ ಆದರೂ ಎಚ್ಚೆತ್ತುಕೊಳ್ಳಿ. ಕಾಂಗ್ರೆಸ್ ಇಲ್ಲದ, BJP ಇಲ್ಲದ, ಕಮ್ಯುನಿಸ್ಟು ಇಲ್ಲದ ರಾಜಕೀಯೇತರ ಯುವಜನತೆಯ ಚಳುವಳಿ ಬೇಕಾಗಿದೆ. ನೀವಿನ್ನೂ ಕೂಡ ಬಾಯಲ್ಲಿ ಕಡುಬು ತಿಂತ ಕೂತ್ಕೊಳ್ತೇನೆ ಹೇಳಿದರೆ ಈ ಮೂರು ಕಳ್ಳರನ್ನು ಹಿಡಿಲಿಕ್ಕಾಗೋದಿಲ್ಲ ಜೇಮ್ಸ್ ಬಾಂಡಿಗೆ. ಮೋದಿ ಸರ್ಕಾರ ಬಂದಾಗ ಶಿಕ್ಷಣ ಇಲಾಖೆ ಮತ್ತು ಸಂಸ್ಕೃತಿ ಮಾನವ ಸಂಪನ್ಮೂಲ ಅಥವಾ ಶಿಕ್ಷಣ ಇಲಾಖೆ ಬಜರಂಗದಳ ಮತ್ತು ರಾಮಸೇನೆಯವರೊಟ್ಟಿಗೆ ಕೇಸರಿ ಶಾಲೆ ಹಂಚುತ್ತಾ ಉಂಟು. ಪ್ರಶ್ನೆ ಪತ್ರಿಕೆಯನ್ನೇ ಕದಿಯುವ ಕಳ್ಳರಿದ್ದಾರೆ ಅಂತ ನಿಮಗೆ ಗೊತ್ತಾಗೋದಿಲ್ವಾ? ಕೋಚಿಂಗು ಹೇಳುವಂಥದ್ದು ಒಂದು ದಂಧೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಪ್ರಮುಖ ವೈದ್ಯಕೀಯ ಪ್ರವೇಶ ಪರೀಕ್ಷೆಯಾಗಿದ್ದ ನೀಟನ್ನು ರದ್ದು ಮಾಡಿದ್ದರಿಂದ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗಿದೆ. ಅಲ್ಲದೆ ಜಾರ್ಖಂಡ್ ಸೇರಿದಂತೆ ಹಲವು ಕಡೆ ವಿದ್ಯಾರ್ಥಿಗಳು ಈ ನೀಟ್ ಪರೀಕ್ಷೆ ರದ್ದತಿಯಿಂದ ಸಾವಿಗೆ ಶರಣಾಗಿದ್ದಾರೆ. ಹಾಗಾದರೆ ನೀಟ್ ಪರೀಕ್ಷೆಯಲ್ಲಿ ಆದಂತಹ ಮಹಾಲೋಪಕ್ಕೆ ಕಾರಣ ಯಾರು? ಈ ಎಲ್ಲರ ದೃಷ್ಟಿಯಲ್ಲಿ ಇವತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ಈ ಪ್ರಮುಖ ಪ್ರವೇಶ ಪರೀಕ್ಷೆಯಲ್ಲಿ ಆಗ್ತಾ ಇರುವಂತಹ ಮಹಾ ಎಡವಟ್ಟಿಗೆ ಯಾರು ಕಾರಣ, ಯಾತಕ್ಕಾಗಿ ಇದು ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಾ ಇದೆ, ಈ ಎಲ್ಲದರ ಕುರಿತು ಸಮಗ್ರವಾಗಿ ಮಾತುಕತೆ ನಡೆಸೋಕೆ ನಮ್ಮ ಜೊತೆ ಇವತ್ತು ಕಾಂಗ್ರೆಸ್ ರಾಜ್ಯ ವಕ್ತಾರರಾದ MG ಹೆಗಡೆ ಅವರು ನಮ್ಮ ಜೊತೆಗಿದ್ದಾರೆ. ಸದ್ಯದ ಪರಿಸ್ಥಿತಿಯ ಬಗ್ಗೆ ನೀವು ಏನು ಹೇಳ್ತೀರಾ? ನೋಡಿ, ಇತ್ತೀಚಿನ ನೀಟ್ ಹಗರಣ ಪ್ರಶ್ನೆ ಪತ್ರಿಕೆ ಬಯಲು ಮಾಡಿದ್ದು ಅದು ರಾಜಕೀಯ ಪಕ್ಷದ ಮುಂದಾಳುಗಳೇ ಅರೆಸ್ಟ್ ಆಗಿದ್ದು, BJP ಅವರು. ಇದನ್ನು ಒಟ್ಟು ನೋಡಿಕೊಳ್ಳೋದು ಮಾನವ ಸಂಪನ್ಮೂಲ ಮತ್ತು ಈಗ ಶಿಕ್ಷಣ ಇಲಾಖೆ ಕೇಂದ್ರ ಸರ್ಕಾರ, ಧರ್ಮೇಂದ್ರ ಪ್ರಧಾನ್ ಅದರ ಮಂತ್ರಿ. ಕ್ವಶ್ಚನ್ ಪೇಪರ್ ಲೀಕ್ ಆಗುವಂಥದ್ದು ಕೇವಲ ಮೊನ್ನೆ ಆದದ್ದು ಅಥವಾ BJP ಇರುವಾಗ ಮಾತ್ರ ಆಗಿದೆ, ಬೇರೆ ಸರ್ಕಾರ ಇರುವಾಗ ಆಗಲೇ ಇಲ್ಲ ಅಂತ ನಾನು ಹೇಳೋದಿಲ್ಲ. ಅಪರೂಪಕ್ಕೆ ಎಲ್ಲಿಯಾದರೂ ಒಂದೊಂದು ಕಡೆ ಆಗಿದೆ. ಆದರೆ ಮೋದಿ ಸರ್ಕಾರ ಬಂದ ಮೇಲೆ ನಿರಂತರವಾಗಿ ಎಲ್ಲ ಪರೀಕ್ಷೆಗಳಲ್ಲೂ, ರಾಷ್ಟ್ರಮಟ್ಟದ ಪರೀಕ್ಷೆಗಳಲ್ಲೂ ಆಗ್ತಾ ಉಂಟಲ್ಲ, ಇದು ಪ್ರಶ್ನೆ ಇದು ಸಂವಾದ ಆಗಲೇಬೇಕು. ಜೊತೆಗೆ ನೀಟ್ ಮಾತ್ರ ಅಲ್ಲ, CUET ಅಂಡರ್ ಗ್ರ್ಯಾಜುಯೇಟ್ UG ಎಕ್ಸಾಮ್, SSC ಎಕ್ಸಾಮ್ ಮತ್ತು ನಿಮ್ಮ ಒರಿಸ್ಸಾ, ಛತ್ತೀಸ್ಗಢ ಸೇರಿದಂತೆ 3-4 ರಾಜ್ಯಗಳಲ್ಲಿ ನಡೆದ ಪ್ರವೇಶ ಪರೀಕ್ಷೆಗಳು, ಎಲ್ಲ ಪರೀಕ್ಷೆಯಲ್ಲೂ ಹೀಗೆ ಆಗೋದು ಅಂದರೆ ಏನಿದ್ರ ಅರ್ಥ? ಇದಕ್ಕೆ ಯಾರಾದರೂ ಉತ್ತರ ಕೊಡಲೇಬೇಕಲ್ಲ, ಚರ್ಚೆ ಆಗಲೇಬೇಕಲ್ಲ. ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಳ್ತಾರೆ, ಒಂದೇ ಒಂದು ಸಂತಾಪದ ನುಡಿ ಮೋದಿಯವರ ಬಾಯಲ್ಲಿ ಬರುವುದಿಲ್ಲ. ಇದೆಲ್ಲದಕ್ಕೂ ಕಾರಣ RSS. ನೀವು ಕೇಳ್ಬೋದು RSSಗೆ ಇದಕ್ಕೆ ಏನು ಸಂಬಂಧ ಅಂತ. ಮೋದಿ ಸರ್ಕಾರ ಬಂದಾಗ ಶಿಕ್ಷಣ ಇಲಾಖೆ ಮತ್ತು ಸಂಸ್ಕೃತಿ ಸಂಬಂಧಪಟ್ಟ ಇಲಾಖೆಗಳ ಮೇಲೆ ಪ್ರಭುತ್ವವನ್ನು ಹೊಂದಿರುವುದು RSS. ಇಡೀ ದೇಶದಾದ್ಯಂತ ಎಲ್ಲ ಯೂನಿವರ್ಸಿಟಿಗಳಿಂದ ಹಿಡಿದು ಎಲ್ಲ ಶೈಕ್ಷಣಿಕ ಮಂಡಳಿಗಳಿಗೆ ತನ್ನ ಜನರನ್ನು ಅದು ತಗೊಂಡೋಗಿ ಕೂತ್ಕೊಳಿಸಿದೆ. ಮಾನವ ಸಂಪನ್ಮೂಲ ಅಥವಾ ಶಿಕ್ಷಣ ಇಲಾಖೆಗಳಲ್ಲಿ ಕೂಡ ಅವರ ಜನರನ್ನೇ ಕೂತ್ಕೊಳಿಸಿದೆ. ಇದು ABVP ಹೇಳುವಂಥ ಒಂದು ಸಂಘಟನೆ, RSS ಮತ್ತು BJP ವಿದ್ಯಾರ್ಥಿ ಸಂಘಟನೆ. ಈ ABVPಯಲ್ಲಿ ಸಂಘಟನೆಯಲ್ಲಿ ವಿದ್ಯಾರ್ಥಿ ಸಂಘಟನೆ ಆದರೂ ಅದರ ಅಧ್ಯಕ್ಷರಾಗೋದು ಶಿಕ್ಷಕರು ಮತ್ತು ಪ್ರೊಫೆಸರ್ಗಳು. ಇದು ನೆನಪಿಟ್ಕೊಳ್ಳಿ ನೀವು. ಉಳಿದ ಎಲ್ಲ ವಿದ್ಯಾರ್ಥಿ ಸಂಘಟನೆಗಳಿಗೆ ವಿದ್ಯಾರ್ಥಿ ಅಧ್ಯಕ್ಷ, ABVPಗೆ ಶಿಕ್ಷಕ ಅಥವಾ ಪ್ರಾಧ್ಯಾಪಕ ಅಧ್ಯಕ್ಷ ಆಗಿರ್ತಾನೆ. ಈ ಪ್ರಾಧ್ಯಾಪಕರು, ಪ್ರೊಫೆಸರ್ಗಳು ಎಲ್ಲ ABVPಯವರು ಇಂಥ ಉನ್ನತ ಸ್ಥಾನದಲ್ಲಿ ಇವತ್ತು ಕೂತ್ಕೊಂಡಿದ್ದಾರೆ. ಅದನ್ನು ಕೂತ್ಕೊಳ್ಳಿಸಿರೋದು RSS. ಸೊ RSS ಇದಕ್ಕೆ ಉತ್ತರ ಕೊಡಬೇಕು. ಯಾಕೆಂತಂದರೆ ನೀವು ರಾಷ್ಟ್ರ ನಿರ್ಮಾಣ, ವ್ಯಕ್ತಿತ್ವ ನಿರ್ಮಾಣ ಅಂತೆಲ್ಲ ABVP RSSನಲ್ಲಿ ಹೇಳಿ ನೀವು ಸಂಘಟನೆ ಮಾಡಿದ್ದವರು. ನನಗೆ ಆಶ್ಚರ್ಯ ಆಗ್ತದೆ, ನಾನು ಇದ್ದ ABVP ಅದೇ ABVP ಈಗ ಇರುವುದಾ ಅಲ್ವ ಅಂತ ಡೌಟ್ ಸ್ಟಾರ್ಟ್ ಆಗಿದೆ. ಒಂದೇ ಒಂದು ಉಸಿರು ದಮ್ಮಿಲ್ಲ. ನಾವಾಗ ABVPಯಲ್ಲಿರುವಾಗ ಮಂಗಳೂರು ಯೂನಿವರ್ಸಿಟಿಯ ಸಣ್ಣ ಸಣ್ಣ ಭ್ರಷ್ಟಾಚಾರಗಳ ವಿರುದ್ಧ ಕೂಡ ಹೋರಾಟ ಮಾಡ್ತಿದ್ವಿ. ಒಂದು ಕ್ವಶ್ಚನ್ ಪೇಪರು ಎಕ್ಸಾಮಿನೇಷನ್ ಸೆಂಟರ್ನಿಂದ ಒಂದು ವ್ಯಾನಲ್ಲಿ ತುಂಬಿಕೊಂಡು ಬರುವಾಗ, ಅದನ್ನು ಪ್ಯಾಕ್ ಮಾಡಿ ತರುವಾಗ, ಮಂಗಳೂರು ಕೋಣಾಜೆಗೆ ಕೊಂಡೋಗುವಾಗ ಅದರ ಆ ವ್ಯಾನಿನ ಎಲ್ಲಿಯೋ ಒಂದು ಬದಿಯಲ್ಲಿ ಒಂದು ಸಣ್ಣ ಕಿಂಡಿ ಇರ್ತದೆ, ಅದರಲ್ಲಿ ಒಂದು ಬಂಡಲ್ ಬಿದ್ದೋಗ್ತದೆ. ಅದಕ್ಕೆ ಈ ABVPಯಲ್ಲಿ ನಾವು ಎಷ್ಟು ಗಲಾಟೆ ಮಾಡಿದ್ದೇವೆ. ಎಷ್ಟು ವರ್ಷದಿಂದ? ಇದು ಸುಮಾರು 20 ವರ್ಷದ ಹಿಂದೆ. ಆಗ ಸಣ್ಣದಕ್ಕೆ ಕೂಡ. ಹಾಗಿದ್ರೆ ಇವತ್ತು ABVP ಬಜರಂಗದಳ ಮತ್ತು ರಾಮಸೇನೆಯವರೊಟ್ಟಿಗೆ ಕೇಸರಿ ಶಾಲೆ ಹಂಚುತ್ತಾ ಉಂಟು.
ಇಷ್ಟೆಲ್ಲ ಅನಾಹುತ ಆಗ್ತಾ ಉಂಟು. ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಇಷ್ಟೊಂದು ಆಘಾತಕಾರಿ ಇದಾದದ್ದು ಮೊದಲು. ಮತ್ತು ನೀಟ್ ಈಗ ದೊಡ್ಡ ಪ್ರಮಾಣದಲ್ಲಿ ನಡೆಯುವಂಥ ಪರೀಕ್ಷೆ, ಐ ಎಗ್ರಿ. ಹಾಗಿದ್ರೆ ಇವರ ವ್ಯವಸ್ಥೆ ಏನು? ಇಷ್ಟೊಂದು ತಂತ್ರಜ್ಞಾನ ಮುಂದುವರೆದಿದೆ, ಮಾಹಿತಿ ತಂತ್ರಜ್ಞಾನ ಮುಂದುವರಿದ ಕಾಲಘಟ್ಟದಲ್ಲಿ ಆ ಒಂದು ಎಕ್ಸಾಮ್ ಮಾಡಲಿಕ್ಕೆ ಆಗೋದಿಲ್ಲ, ಅದು ಸೋರಿಕೆ ಆಗ್ತದೆ ಅಂತ ಅದರ ಅರ್ಥ ಏನು? ಎರಡನೇದು, ಇಲ್ಲಿ ಸಮಸ್ಯೆ ಆಗಿರೋದು ಅವರ ಒಟ್ಟಿಗೆ ಇರುವವರು ಅದನ್ನು ಕದ್ದು ಮಾರಿದ್ದು, ತಂತ್ರಜ್ಞಾನದ ಸಮಸ್ಯೆ ಅಲ್ಲ. ಅಂದರೆ ಭದ್ರತೆಯಲ್ಲಿ ವಿಫಲ ಆಗಿದ್ದಾರೆ ಅಂತ. ಭದ್ರತೆಯಲ್ಲಿ ವಿಫಲ ಆಗಿದೆ ಅಂದರೆ ಅದಕ್ಕೆ ಕಾರಣ ಸರ್ಕಾರದಲ್ಲಿ ಯಾರು? ಧರ್ಮೇಂದ್ರ ಪ್ರಧಾನ್ ಮತ್ತು ಮೋದಿಯವರೇ ಉತ್ತರ ಕೊಡಬೇಕಲ್ಲ. ನೀವು ಬಂಗಾಳದಂಥ ಇಲೆಕ್ಷನ್ನಿಗೆ ಆರ್ಮಿಯ ಬೆಟಾಲಿಯನ್ನನ್ನೇ ಕಳಿಸ್ತೀರಿ, ಹೋಗಲಿ. ನೀಟ್ ಎಕ್ಸಾಮಿಗೆ ಅಥವಾ ಬೇರೆ ಪ್ರವೇಶ ಪರೀಕ್ಷೆಗಳಿಗೆ ಆ ವಿದ್ಯಾರ್ಥಿಗಳು ಹೋಗುವಾಗ ಕೊಡುವ ಹಿಂಸೆ ಸಾಮಾನ್ಯವ? ಅವರ ಜನಿವಾರ ತೆಗೆಸ್ತಾರೆ, ಅವರ ಉಡಿದಾರ ತೆಗೆಸ್ತಾರೆ, ಹಿಜಾಬ್ ತೆಗೆಸ್ತಾರೆ, ದೊಡ್ಡ ದೊಡ್ಡ ಬಟನ್ ಇದ್ದರೆ ಕತ್ತರಿಸ್ತಾರೆ, ಕೂದಲು ಕಟ್ಟಿಕೊಳ್ಳ ಹೇರ್ ಪಿನ್ನನ್ನು ಕಿತ್ತು ಕೂದಲು ಬಿಚ್ಚುತ್ತಾರೆ, ಮಕ್ಕಳು ಕಣ್ಣೀರು ಹಾಕಿಕೊಂಡು ಒಳಗೆ ಹೋಗ್ತಾರೆ. ನೀವು ವಿದ್ಯಾರ್ಥಿಗಳನ್ನು ಅಷ್ಟು ಸಂಶಯಾತ್ಮಕ ದೃಷ್ಟಿಯಿಂದ, ಅಷ್ಟು ಭದ್ರತೆಯಿಂದ ಕಾಪಿ ಆಗಬಾರ್ದು, ಅನ್ಯಾಯ ಆಗಬಾರ್ದು ಹೇಳುವ ದೊಡ್ಡ ಕಳಕಳಿ ಇರುವ ನಿಮಗೆ ಅಲ್ಲಿ ಪ್ರಶ್ನೆ ಪತ್ರಿಕೆಯನ್ನೇ ಕದಿಯುವ ಕಳ್ಳರಿದ್ದಾರೆ ಅಂತ ನಿಮಗೆ ಗೊತ್ತಾಗೋದಿಲ್ವಾ? ಅಲ್ಲಿ ನಿಮಗೆ ಭದ್ರತೆ ಹೇಗೆ ಮಾಡಬೇಕು ಅಂತ ಅದಕ್ಕೆ ಜನ ಇಲ್ಲೋ ನಿಮಗೆ? ಹಾಗಾಗಿ ಇದು ಪಕ್ಕಾ ಮೋದಿ ಸರ್ಕಾರದ ವಿಫಲತೆ. ಈಗ ನೋಡಿ, ಸುಪ್ರೀಂ ಕೋರ್ಟಲ್ಲಿ ನಡೀತಾ ಉಂಟದು. ಸುಪ್ರೀಂ ಕೋರ್ಟಲ್ಲಿ ಕೇಂದ್ರ ಸರ್ಕಾರದ ವಕೀಲರು ಹೇಳ್ತಾರೆ, ಸುಪ್ರೀಂ ಕೋರ್ಟ್ ಕೇಳ್ತದೆ ಇದರ ಮುಂದಿನ ಜವಾಬ್ದಾರಿ ಯಾರು ತಗೊಳ್ತೀರಪ್ಪ ಅಂತ. ಅದಕ್ಕೆ ಹೇಳ್ತಾರೆ ಪ್ರಧಾನಿಯವರ ಉಸ್ತುವಾರಿಯಲ್ಲಿ ನಡೀತದೆ ಇನ್ನು ಅಂತ. ಹಾಗಿದ್ದ ಮೇಲೆ ಪ್ರಧಾನಿಯವರಿಗೆ ಧರ್ಮೇಂದ್ರ ಪ್ರಧಾನ ಮೇಲೆ ವಿಶ್ವಾಸ ಇಲ್ಲ ಅಂತಾಯಿತು, ಆ ಅಧಿಕಾರಿಗಳ ಮೇಲೆ ವಿಶ್ವಾಸ ಇಲ್ಲ ಅಂತಾಯಿತು. ಹೀಗೆ ಅವಿಶ್ವಾಸ ಮೂಡಲ್ಪಟ್ಟ ಅಧಿಕಾರಿ ಮತ್ತು ಮಂತ್ರಿಯನ್ನು ಮೋದಿ ಯಾವ ಆಧಾರದಲ್ಲಿ ತನ್ನ ಒಟ್ಟಿಗೆ ಇಟ್ಕೊಳ್ತಾರೆ? ದೇ ಶುಡ್ ಹ್ಯಾವ್ ಔಟ್ ಅಲ್ಲ, ಗೆಟ್ ಔಟ್ ಹೇಳಬೇಕಿತ್ತಲ್ಲ ಅವರಿಗೆ. ವಿಶ್ವಾಸ ಇಲ್ಲ ಅಂತಾಯಿತು, ಇವರು ಚಾರ್ಜ್ ತಗೊಳ್ತಾ ಇದ್ದಾರೆ, ನಿನ್ನ ಮೇಲೆ ವಿಶ್ವಾಸ ಇಲ್ಲ ಅಂಥವ್ರನ್ನು ಇದು ಅಲ್ಲಿ RSS ನಡೀತಾ ಇದೆ, ಅವರನ್ನು ತೆಗಿಲಿಕ್ಕಾಗೋದಿಲ್ಲ. ಹಾಗಾಗಿ ಇಡೀ ಶಿಕ್ಷಣ ವ್ಯವಸ್ಥೆಯನ್ನು ತನ್ನ ಸೈದ್ಧಾಂತಿಕ ದಾಳಿಗಾಗಿ ಸಿಕ್ಕ ಯೂನಿವರ್ಸಿಟಿಗಳಲ್ಲಿ ಆ ಸುಳ್ಳನ್ನೇ ವ್ಯಾಪಾರ ಮಾಡಿಕೊಂಡಂಥ ಭಾಷಣಕಾರರು, ಕೋಮುವಾದದ ಭಾಷಣಕಾರರು, ಸಂವಾದ ಕಾರ್ಯಕ್ರಮ ಯೂನಿವರ್ಸಿಟಿಗಳಲ್ಲಿ ಇದೆಲ್ಲವೂ ಈಗ ಪ್ರಾರಂಭ ಆದದ್ದು. ಇದು ಸೈದ್ಧಾಂತಿಕವಾಗಿ ಕಟ್ಟಬೇಕು ಹೇಳುವುದಕ್ಕೆ ಶಿಕ್ಷಣ ವ್ಯವಸ್ಥೆಯನ್ನು ದುರುಪಯೋಗ, ಜೊತೆಗೆ ಭ್ರಷ್ಟಾಚಾರವನ್ನು ಅತ್ಯುತ್ತಮ ಸ್ಥಿತಿಗೆ ಶಿಕ್ಷಣ ಇಲಾಖೆಯನ್ನು ಕೊಂಡು ಹೋಗಿದ ದಾಖಲೆ ಕೇಂದ್ರ ಮೋದಿ ಸರ್ಕಾರದ್ದು. ಪ್ರಧಾನ್ ಅವರು ಶಿಕ್ಷಣ ಮಂತ್ರಿ ರಾಜೀನಾಮೆ ಕೊಡಲೇಬೇಕು. ಮತ್ತು ಇವತ್ತಿನವರೆಗೆ ಯಾವ ಅಧಿಕಾರಿಗಳದ್ದು ಬಂಧನ ಆಗಲಿಲ್ಲಲ್ಲ. ಹಾಗಿದ್ದ ಮೇಲೆ ಏನಿದ್ರ ಅರ್ಥ? ಯಾಕೆ ಅಂತಂದರೆ ಅಲ್ಲಿರುವುದೆಲ್ಲ ABVP ಮತ್ತು RSSನವರು, ಅವರು ಬಂಧನ ಆಗೋದೂ ಇಲ್ಲ. ನೀವು ನೆನಪಿಟ್ಕೊಳ್ಳಿ. ಈ ಪ್ರಶ್ನೆಗಳನ್ನು ಕೇಳಿದರೆ ಇವರಿಗೆ ಕೋಪ ಬರ್ತದೆ, ಇದನ್ನು ಟೀಕೆ ಮಾಡಿದರೆ ಕೋಪ ಬರ್ತದೆ, ಬೈಗಳು ಸ್ಟಾರ್ಟು. ಅಂದರೆ ಇವತ್ತು ರಾಜ್ಯಪಾಲರುಗಳು ಕೂಡ ಅವರ ರಾಜ್ಯಪಾಲರು 20 ರಾಜ್ಯಗಳಲ್ಲಿ ಅವರೇ ಇರೋದು. ಈ ಏನು ಯೂನಿವರ್ಸಿಟಿಗಳ ಕಥೆ ಏನು, ಯೂನಿವರ್ಸಿಟಿ ಆರ್ಥಿಕ ಪರಿಸ್ಥಿತಿ ಏನು, ಅಲ್ಲಿ ವೈಜ್ಞಾನಿಕವಾಗಿ ಶೈಕ್ಷಣಿಕವಾಗಿ ಅದನ್ನು ಹೇಗೆ ಅಭಿವೃದ್ಧಿ ಮಾಡಬೇಕು ಅದರ ಚರ್ಚೆ ಇಲ್ಲ. ಈಗ ಏನಾಗಿದೆ ಅಂದರೆ ಸಿಕ್ಕವರಿಗೆ ಅವಕಾಶ ಯಾವುದಕ್ಕೆ? ತಿನ್ನಲಿಕ್ಕೆ ವಾಡಿತಾ ಇದ್ದಾರೆ ಗಾಡಿ. ಹಾಗಾಗಿ ನಾಚಿಕೆಗೆಟ್ಟ ಈ ಸರ್ಕಾರ ಮತ್ತು ಮೋದಿಯವರು ಇದು ಸ್ಪಷ್ಟವಾಗಿ ಶಿಕ್ಷಣ ಇಲಾಖೆಯ ಮಂತ್ರಿಯ ರಾಜೀನಾಮೆ ತಗೊಳ್ಬೇಕು, ಅಧಿಕಾರಿಗಳನ್ನು ಬಂಧನ ಮಾಡಬೇಕು ಮತ್ತು RSS ABVP ದೇಶದ ಯುವಜನತೆ ಮತ್ತು ವಿದ್ಯಾರ್ಥಿಗಳ ಕ್ಷಮೆ ಕೇಳಬೇಕು. ದೇಶದ ಯುವಜನತೆ ವಿದ್ಯಾರ್ಥಿಗಳು ಈಗಲೂ ಆದರೂ ಎಚ್ಚೆತ್ತುಕೊಳ್ಳಿ, ನೆನಪಿಟ್ಟುಕೊಳ್ಳಿ. ಇದು ನಿಮ್ಮ ಭವಿಷ್ಯದ ಜೊತೆಗೆ ಮಾತ್ರ ಆಟ ಆಡುವುದಲ್ಲ, ಇದು ಪ್ರಜಾಪ್ರಭುತ್ವದ ಸಂಸ್ಥೆಗಳನ್ನು ನಾಶ ಮಾಡುವಂಥ ಒಂದು ಹುನ್ನಾರ. ಜೊತೆಗೆ ಇದು ಮುಂದಿನ ದಿನಗಳಲ್ಲಿ ನಿಮ್ಮ ಭವಿಷ್ಯ ಮಾತ್ರ ಕರಾಳಾಗುವುದಲ್ಲ, ನಾಡಿನ ಭವಿಷ್ಯ ಕೂಡ ಕರಾಳಾಗ್ತದೆ. ಯಾರೋ ಒಬ್ಬ ಪತ್ರಕರ್ತ, ಹಿರಿಯ ಪತ್ರಕರ್ತ, ವ್ಯಾಪಾರಿ ಪತ್ರಕರ್ತ, ಪ್ರಶ್ನೆಗಳನ್ನು ಯಾಕೆ ಕೇಳಬೇಕು ಮೋದಿಯವರಿಗೆ ಪತ್ರಕರ್ತರು ಅಂತ ಲೇಖನ ಬರೀತಾರೆ. ಏನು ಸಾಯೋದ್ರಿ ನಾವು? ಇನ್ನೊಬ್ಬ ರಾಷ್ಟ್ರವ್ಯಾಧಿ ನಿರೂಪಕ, ಅದು BJP ವಕ್ತಾರ ನಿರೂಪಕ ನಮ್ಮ ಕನ್ನಡ ಚಾನಲ್ನಲ್ಲಿ, ಅವರು ನೀವು ಕೇಳ್ತಾ ಇದ್ದೆ,
ಈ ವಿದ್ಯೆ 32 ವರ್ಷದ 32 ವರ್ಷ ಅವನಿಗೆ ಸಣ್ಣ ಪುಟ್ಟ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಅವನಿಗೆ ಗೌರ್ಮೆಂಟ್ ಜಾಬ್ ಯಾಕೆ ಬೇಕು? ಇಂಥದ್ದೇ ಜನಗಳು ಗೋಧಿ ಮೀಡಿಯಾದವರು ಒನ್ ಸೈಡ್ ಹೋಗ್ತಾ ಇದ್ದಾರೆ. ಆದರೆ ಸಾಮಾಜಿಕ ಜಾಲತಾಣ ಅದನ್ನು ಪುಡಿ ಮಾಡ್ತಾ ಇದೆ. ಅದರ ಬಗ್ಗೆ ತೊಂದರೆ ಇಲ್ಲ. ಆದರೆ ಇವರ ಮುಖವಾಡಗಳು ಹಾಗಾಗಿ ಏನು ಜನ್ರೇಷನ್ ಜಡ್ ಅಂತೇನು ಇದೆ, ನಿಮಗೆ ಬೇಕಾದರೆ, ನಮಗೇನು ಅಗತ್ಯ ಇಲ್ಲಪ್ಪ, ನಿಮಗೆ ಬೇಕಾದರೆ ಇದರ ವಿರುದ್ಧ ಧ್ವನಿ ಎತ್ತಿ. ಲಕ್ಷಾಂತರ ಜನ ವಿದ್ಯಾರ್ಥಿಗಳ ಪಾಲಕರು ಏನು ಮಾಡ್ತಾ ಇದ್ದೀರಿ? ನಿಮ್ಮ ಮಕ್ಕಳು ಸತ್ತಿರೋದು, ನಿಮ್ಮ ಮಕ್ಕಳದ್ದು ಭವಿಷ್ಯ ಹೋಗಿರೋದು, ನೀವಿನ್ನೂ ಕೂಡ ಬಾಯಲ್ಲಿ ಕಡುಬು ತಿಂತ ಕೂತ್ಕೊಳ್ತೇನೆ ಹೇಳಿದರೆ ನಮಗೇನು ಲಾಸ್ ಇಲ್ಲ, ನಮ್ಮದು ಇದೆಲ್ಲ ಮುಗಿದು ಹೋಗಿದೆ. ನಿಮ್ಮ ಮಕ್ಕಳ ಭವಿಷ್ಯಕ್ಕಾದರೂ ಮಾತಾಡಿಯಪ್ಪ. ಹಾಗಾಗಿ ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಇದು ಮೋದಿಯ ವಿಫಲತೆ, ಚಾಣಾಕ್ಷಂತೆ. ಅದ್ಯಾರು? ಅಮಿತ್ ಶಾ. ಎಲ್ಲಿಯಾದರು ಅವರು? ಅವರಿಗೆ SIR ಸಿಕ್ಕವ್ರ ಹೆಸರು ತೆಗಿಲಿಕ್ಕೆ ಗೊತ್ತಾಗ್ತದೆ. ಒಂದು ನೀಟ್ ಎಕ್ಸಾಮ್ ಹೇಗೆ ಮಾಡಿಸೋದು ಒಳ್ಳೆ ಡೈರೆಕ್ಷನ್ ಕೊಡಲಿಕ್ಕೆ ಆಗೋದಿಲ್ಲ. ಇನ್ನೊಬ್ಬ ಯಾರೋ ಜೇಮ್ಸ್ ಬಾಂಡ್ ಇದ್ದಾನೆ ಅವರೊಟ್ಟಿಗೆ. ಆ ಜೇಮ್ಸ್ ಬಾಂಡ್ ಎಲ್ಲಿ ಹೋದ? ಈ 3 ಕಳ್ಳರನ್ನು ಹಿಡೀಲಿಕ್ಕೆ ಆಗೋದಿಲ್ಲ ಜೇಮ್ಸ್ ಬಾಂಡಿಗೆ. ಅಪ್ಪಟ ಸುಳ್ಳಿನ ಮೇಲೆ ಕಟ್ಟಲ್ಪಟ್ಟ ಒಂದು ಸರಕಾರ, ಭ್ರಷ್ಟ ಸರಕಾರ ಇದು. ಖಂಡಿತವಾಗಿಯೂ ಎಲ್ಲ ರಂಗದ ಒಂದೊಂದೇ ಕ್ಷೇತ್ರದವರನ್ನು ಲಗಡಿ ತೆಗಿತಾ ಬರ್ತದೆ. ಈಗ ವಿದ್ಯಾರ್ಥಿಗಳಿಗೆ ಬಂದು ಮುಟ್ಟಿದೆ. ವಿದ್ಯಾರ್ಥಿ ಚಳುವಳಿ, ಕಾಂಗ್ರೆಸ್ ಇಲ್ಲದ, ಕಮ್ಯುನಿಸ್ಟ್ ಇಲ್ಲದ, BJP ಇಲ್ಲದ ರಾಜಕೀಯ ರಹಿತ ವಿದ್ಯಾರ್ಥಿ ಚಳುವಳಿ ಅಗತ್ಯ ಇದೆ ಮಕ್ಕಳೇ. ಸ್ಟಾರ್ಟ್ ಮಾಡಿ. ಕಾಂಗ್ರೆಸ್ ಇಲ್ಲದ, BJP ಇಲ್ಲದ, ಕಮ್ಯುನಿಸ್ಟು ಇಲ್ಲದ ರಾಜಕೀಯೇತರ ಯುವಜನತೆಯ ಚಳುವಳಿ ಬೇಕಾಗಿದೆ. ಯುವಜನರು ಮಾಡಿ. ಯಾವ ರಾಜಕೀಯ ಪಕ್ಷವೂ ಇಲ್ಲದ ರೈತ ಚಳುವಳಿ ಬೇಕಾಗಿದೆ, ಅದನ್ನು ಮಾಡಿ. ಈ ಚಳುವಳಿಗಳನ್ನು ನೀವು ಮಾಡದಿದ್ದರೆ ಪಕ್ಷ ನೀವು ಎಲ್ಲರ ವಿರುದ್ಧವೂ ಮಾಡಿ, ನಂದೇನು ಆಕ್ಷೇಪ ಇಲ್ಲ. ಈ ಚಳುವಳಿಗಳನ್ನು ನೀವು ಮಾಡದಿದ್ದರೆ ಈ ದೇಶದಲ್ಲಿ ಖಂಡಿತವಾಗಿಯೂ ಮುಂದೆ ಬರುವ ದಿನ ಕರಾಳವಾಗಿರ್ತದೆ. ಮೋದಿಯವರು ಹೇಳಿದಾರಲ್ಲ, ಆರ್ಥಿಕ ಸಂಕಷ್ಟ ಅಲ್ಲ, ಪ್ರಜಾಪ್ರಭುತ್ವದ ಸಂಕಷ್ಟಕ್ಕೆ ಬರ್ತದೆ ಅಂತ ನನ್ನ ಅಭಿಪ್ರಾಯ. ಇದೀಗ ಮುಖ್ಯವಾಗಿ ಈ ನೀಟ್ ಪರೀಕ್ಷೆಯಲ್ಲಿ ಆದಂಥ ಪ್ರಶ್ನೆ ಪತ್ರಿಕೆ ಸೋರಿಕೆ ಇರ್ಬೋದು ಅಥವಾ ಕೋಚಿಂಗ್ ಇರ್ಬೋದು, ಇದೆಲ್ಲ ಒಂಥರ ದಂಧೆಯ ರೂಪದಲ್ಲಿ ನಡೀತಾ ಇದೆಯಾ, ವ್ಯವಸ್ಥಿತವಾಗಿ ನಡೀತಾ ಇದೆ ಅಂತ ಅನಿಸ್ತಾ ಇಲ್ಲ? ನೋಡಿ, ಕೋಚಿಂಗು ಹೇಳುವಂಥದ್ದು ಒಂದು ದಂಧೆ, ಅದು ವ್ಯಾಪಾರ. ಅದು ಯಾವಾಗ ಬೂಸ್ಟ್ ಆಯಿತು? ಕೊರೋನಾದಲ್ಲಿ ನೀವು ಆನ್ಲೈನ್ ಸ್ಟಾರ್ಟ್ ಮಾಡಿದಿರಿ, ಅನಿವಾರ್ಯ ಆಗಿದೆ ಈಗ ಅದು. ಈಗ ಮಾತೆತ್ತಿದ್ರೆ 1 ವಾರ ರಜೆ ಕೊಟ್ಟರೆ, ಈಗ ಮೊನ್ನೆ ಮೋದಿ ವರ್ಕ್ ಫ್ರಮ್ ಹೋಮ್, ಅದು ಈಗ ನಾವು ಒಪ್ಪಿಕೊಂಡಾಗಿದೆ. ಜೊತೆಗೆ ಈ ಪ್ರಶ್ನೆ ಪತ್ರಿಕೆಗಳುಂಟಲ್ಲ, ಇದನ್ನು ಅವರು ಲೀಕ್ ಮಾಡೋದಲ್ಲ. ಈಗ ಮೊನ್ನೆ ಲೀಕ್ ಮಾಡಿದ್ದು ಕೋಚಿಂಗ್ ಸೆಂಟರ್ನವರಲ್ಲ, ಅವರು ಪರ್ಚೇಸ್ ಮಾಡಿರ್ಬೋದು ಯಾರಾದರೂ ವಿದ್ಯಾರ್ಥಿಗಳು, ಅಥವಾ ಅವ್ರಿಗೆ ಸೆಲ್ ಮಾಡಿ. ಅದು ಇಲ್ಲಿ ಸಿಕ್ಕಾಕೊಂಡದ್ದು BJP ನಾಯಕರು, ಕೋಚಿಂಗ್ ಸೆಂಟರ್ನವರು ಇರ್ಬೋದು. ಬಟ್ ಇಲ್ಲಿ ವಿಫಲತೆ ಯಾರು? ಕಳ್ಳರು ಯಾರೋ ಒಬ್ಬ. ಆದರೆ ಅದನ್ನು ಕಾಪಾಡಿಕೊಳ್ಳುವೊಬ್ಬ ವೇಸ್ಟ್ ಅಂತ ಆಯ್ತಲ್ಲ. ಜೊತೆಗೆ ನಾನು ಯೂನಿವರ್ಸಿಟಿಯ ಸಿಂಡಿಕೇಟ್ ಸೆನೆಟ್ ಮೆಂಬರ್ ಆಗಿರುವಾಗ 3 ಕ್ವಶನ್ ಪೇಪರ್ ಮಾಡ್ತಾರೆ, ಬೋರ್ಡ್ ಆಫ್ ಎಕ್ಸಾಮಿನೇಷನ್ ಅಧ್ಯಕ್ಷರು ಮತ್ತು ಕಮಿಟಿಯವರು ಕೂತ್ಕೊಂಡು. ಆ 3 ಕ್ವಶನ್ ಪೇಪರಲ್ಲಿ 3 ತೊಗೊಳ್ತಾರೆ. 2 ಕ್ವಶನ್ ಪೇಪರ್ ಮಾಡ್ತಾರೆ, ಕೆಲವೊಮ್ಮೆ 3 ಮಾಡ್ತಾರೆ. 2 ಮಾಡಿ ಈ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ನು 2 ಕ್ವಶನ್ ಪೇಪರಿನ ಕ್ವಶನ್ಗಳನ್ನು ತಗೊಂಡು 3ನೇದು ಮಾಡ್ತಾರೆ. ಅದು ಅವ್ರಿಗೆ ಗೊತ್ತಿರೋದಿಲ್ಲ. ಈ 3 ಕೊಂಡೋಗಿ ಪ್ರಿಂಟಿಂಗ್ ಪ್ರೆಸ್ಸಿಗೆ ಕೊಡೋದಿಲ್ಲ, ಈ 1 ಕೊಡೋದಿಲ್ಲ, 2 ಕೊಡ್ತಾರೆ. ಪ್ರಿಂಟಿಂಗ್ ಪ್ರೆಸ್ನವನಿಗೆ ಯಾವ ಕ್ವಶನ್ ಪೇಪರ್ ವಿದ್ಯಾರ್ಥಿಗಳಿಗೆ ಹೋಗ್ತದೆ ಅಂತ ಗೊತ್ತಾಗೋದಿಲ್ಲ. ಇವರು ಹೋಗಿ ಆ 2 ಕ್ವಶನ್ ಪೇಪರು ಪ್ರಿಂಟ್ ಮಾಡಿ ತಂದು ಇಟ್ಕೊಳ್ತಾರೆ. ಅದರಲ್ಲಿ ಯಾವುದನ್ನು ಕೊಡ್ತಾರೆ ಯಾರಿಗೂ ಗೊತ್ತಾಗೋದಿಲ್ಲ. ಇದು ಸಿಸ್ಟಮ್. ಇದು ಯೂನಿವರ್ಸಿಟಿ ಒಂದು ಸಣ್ಣ ಮಟ್ಟದಲ್ಲಿ, ಅದು ದೊಡ್ಡ ಮಟ್ಟದಲ್ಲಿ. ಬಟ್ ಯು ಕ್ಯಾನ್ ಅಡಾಪ್ಟ್ ದ ಸಿಸ್ಟಮ್ ಅಲ್ಲ, ಸಿಸ್ಟಮ್ ಅಡಾಪ್ಟ್ ಮಾಡ್ಬೋದಲ್ಲ. ಈಗ ಆರಾಮಲ್ಲ, ಈಗ AI ಬಂದಿದೆ, ಅದು ಬಂದಿದೆ, ಇದು ಬಂದಿದೆ. ಹಾಗಾಗಿ ಇಲ್ಲಿ ಕಳ್ಳತನ ಮಾಡಲಿಕ್ಕೆ ಅವರು ಡಿಸೈಡ್ ಮಾಡಿದ್ದಪ್ಪ. ಸಿಸ್ಟಮು ಸರಿ ಮಾಡಲಿಕ್ಕೆ ಆಗೋದಿಲ್ಲ ಹೇಳೋದು ನಾನು ಒಪ್ಪೋದಿಲ್ಲ. ಸಿಸ್ಟಮ್ ರನ್ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಬಿಟ್ಟೋಗಿ. ಅಯ್ಯೋ ಇಷ್ಟು ದೊಡ್ಡ ಪರೀಕ್ಷೆ ನಾನು ಹೇಗೆ ಮಾಡೋದು? ಬಿಟ್ಟೋಗು. ನಿಮಗೆ SIR ಮಾಡಿ ಜನರದ್ದು ಪ್ರಜಾಪ್ರಭುತ್ವದ ಹಕ್ಕುಗಳನ್ನು ಕಸಿದುಕೊಳ್ಳಲಿಕ್ಕೆ ಚುನಾವಣಾ ಕಮಿಷನರ್ ಜ್ಞಾನೇಶ ಸಿಗ್ತಾನೆ ಅಂತಾದರೆ ನಿಮಗೆ ಇದನ್ನು ರನ್ ಮಾಡಲಿಕ್ಕೆ ಒಬ್ಬ ಜ್ಞಾನ ಇರುವವ ಸಿಕ್ಕುವುದಿಲ್ವ? ಅಲ್ಲೂ ಅಜ್ಞಾನಿಗಳೇ ತುಂಬಿಕೊಂಡಿದ್ದಾರೆ ಮತ್ತು ಭ್ರಷ್ಟರು ತುಂಬಿಕೊಂಡಿದ್ದಾರೆ. ಅದಕ್ಕಾಗಿ ಇದು ನಡೀತಾ ಇದೆ. ಹಲವಾರು ವರ್ಷಗಳ ಕಾಲ ಶೈಕ್ಷಣಿಕ ರಂಗದಲ್ಲಿ ಗುರುತಿಸಿಕೊಂಡಂತಹ ಸದ್ಯ ಕಾಂಗ್ರೆಸ್ ಪಕ್ಷದ ರಾಜ್ಯ ವಕ್ತಾರರಾಗಿರುವ MG ಹೆಗಡೆ ಇವರ ಮಾತು, ನೀಟ್ ಪರೀಕ್ಷೆ ರದ್ದತಿಯಿಂದ ಆದಂತಹ ಅನಾಹುತವನ್ನು ಹಾಗೂ ಆ ಘಟನೆಯನ್ನು ಖಂಡಿಸಿ ದೇಶಾದ್ಯಂತ ಈಗಲೂ ಕೂಡ ಪ್ರತಿಭಟನೆಗಳು, ಹೋರಾಟಗಳು ನಡೀತಾ ಇದೆ. ವಿದ್ಯಾರ್ಥಿ ಚಳವಳಿ ಮತ್ತಷ್ಟು ಅನ್ಯಾಯದ ವಿರುದ್ಧ ಹೋರಾಡಬೇಕಾಗಿದೆ. ಸದ್ಯಕ್ಕೆ ಇದುವೇ ಅಪ್ಡೇಟ್.
ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಶಂಶೇರ್ ಬುಡೋಲಿ, ಸನ್ಮಾರ್ಗ ನ್ಯೂಸ್, ಮಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.